ಇಂಡಿಯಾ ಆಸ್ಟ್ರೇಲಿಯಾ 5ನೇ ಟೆಸ್ಟ್ ಡೇ 3 ಸೆಷನ್ 1 ಫ್ರೆಂಡ್. ಟೋಟಲ್ ಆಗಿ 71 ರನ್ನಿಗೆ ಆಸ್ಟ್ರೇಲಿಯಾ 3 ವಿಕೆಟ್ ಕಳ್ಕೊಂಡಿದೆ ಫ್ರೆಂಡ್. ಟೋಟಲ್ ಆಗಿ 3 ವಿಕೆಟ್ ಕಳ್ಕೊಂಡಿದೆ. ಹಾಗೆ ಈ 3 ವಿಕೆಟ್ ತಗೊಂಡಿದ್ದು ಪ್ರಸಿದ್ಧ ಕೃಷ್ಣ. ಟೋಟಲ್ ಆಗಿ ಕೃಷ್ಣ ಟೋಟಲ್ ಆಗಿ 3ಕ್ಕೆ 3 ವಿಕೆಟ್ ತಗೊಂಡಿದ್ದಾರೆ ಇಂಡಿಯಾ ಪರವಾಗಿ. ಹಾಗೆ ಈ ಒಂದು ಬುಮ್ರಾ ಅನುಪಸ್ಥಿತಿಯಲ್ಲಿ ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ಶಿಪ್ ಕೊಡಲಾಗಿದೆ ಫ್ರೆಂಡ್. ಟೋಟಲ್ ಆಗಿ ಮತ್ತೆ ಕ್ಯಾಪ್ಟನ್ಶಿಪ್ನ ಅಲಂಕರಿಸಿದ್ರು ವಿರಾಟ್ ಕೊಹ್ಲಿ. ಟೋಟಲ್ ಆಗಿ ರಿಟೈರ್ಡ್ ಕೊಟ್ಟಿದ್ರು, ಅಂದರೆ ಕ್ಯಾಪ್ಟನ್ಶಿಪ್ ಬೇಡ ಅಂತ ಹೇಳಿದರು ಟೆಸ್ಟ್ ಫಾರ್ಮೆಟಿಗೆ. ಮತ್ತು ಕೂಡ ರೋಹಿತ್ ಶರ್ಮಾ ಇಲ್ದಟ್ಟಿಗೆ ಬುಮ್ರಾ ಕ್ಯಾಪ್ಟನ್ ಮಾಡಿದರು. ಬುಮ್ರಾಗೆ ಸ್ವಲ್ಪ ಇಂಜುರಿ ಆದ ಒಂದು ಕಾರಣಕ್ಕೋಸ್ಕರ ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಅಗ್ರೆಸಿವ್ ಆಗಿ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇನ್ನೂ ಕೂಡ ಆಸ್ಟ್ರೇಲಿಯಾಗೆ ಈ ಒಂದು ಮ್ಯಾಚ್ ಗೆಲ್ಬೇಕಂದ್ರೆ 91 ರನ್ ಬೇಕು. 90 ರನ್. ಇಂಡಿಯಾ ಏನಾದರೂ ಗೆಲ್ಲಬೇಕಂದ್ರೆ ಪ್ರಮುಖ 7 ವಿಕೆಟ್ ತೆಗಿಬೇಕು. 91 ರನ್ ಒಳಗಡೆ 7 ವಿಕೆಟ್ ತೆಗೆದ್ರೆ ಇಂಡಿಯಾ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತೆ. ಟೋಟಲ್ ಆಗಿ ಇಂಡಿಯಾ ಗೆಲ್ಲುವಂಥ ಚಾನ್ಸಸ್ ಎಷ್ಟಿದೆ ಅಂದರೆ, ಆಸ್ಟ್ರೇಲಿಯಾ ಗೆಲ್ಲುವಂಥ ಚಾನ್ಸಸ್ 75% ಇದೆ. ಇಂಡಿಯಾ ಗೆಲ್ಲುವಂಥ ಚಾನ್ಸಸ್ 25% ಇದೆ. ನೋಡೋಣ ಫ್ರೆಂಡ್. ಟೋಟಲ್ ಆಗಿ ಮಿಸ್ಟೇಕ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಈ ಒಂದು ಮ್ಯಾಚ್ ಯಾವ ಕಡೆಯೂ ಕೂಡ ದಿಕ್ಕನ್ನು ಬದಲಾಯಿಸಬಹುದು. ಆದರೆ ಮೇಲೆ ಉದ್ದೇಶಕ್ಕೆ ಕಾಣ್ತಾ ಇರೋದು ಆಸ್ಟ್ರೇಲಿಯಾ ಪರವಾಗಿದೆ ಅಂತ ಈ ಒಂದು ಪ್ರೆಸೆನ್ಸೇಷನ್ ನೋಡಿದರೆ ಗೊತ್ತಾಗುತ್ತೆ. ಅಂದರೆ ಈ ಒಂದು ಅಂಕಿ ಅಂಶಗಳು ನೋಡಿದರೆ ಗೊತ್ತಾಗುತ್ತೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಬುಮ್ರಾ ಇದ್ದಿದ್ರು ಕೂಡ ಸ್ವಲ್ಪ ಇಂಡಿಯಾಕ್ಕೆ ಬಾಲಿಂಗ್ನಲ್ಲಿ ಹೆಲ್ಪ್ ಆಗ್ತಿತ್ತು. ಬುಮ್ರಾ ಇಲ್ಲದ ಕಾರಣಕ್ಕೋಸ್ಕರ ಟೋಟಲ್ ಆಗಿ ಸಿರಾಜು ಕೂಡ ಪ್ರತಿಷ್ಠಾನ ಟೋಟಲ್ ಆಗಿ 10 ಓವರ್, ಟೋಟಲ್ ಆಗಿ 8 9 ಓವರ್ ಒಬ್ಬೊಬ್ಬರಿಗೆ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಯಾಕಪ್ಪ ಅಂದರೆ ಈಗ ಈ ಒಂದು ಜೋಡಿ ಏನಾದರೂ ಬಾಲಿಂಗ್ ರೆಸ್ಟ್ ಕೊಟ್ಟರೆ, ಅಂದರೆ ಇವರು 4-5 ಓವರು ಹಾಕಿ ಸೈಡಿಗೆ ನಿಲ್ತಿದ್ರು. ನೆಕ್ಸ್ಟು ಇನ್ನೂ ಇಬ್ಬರು ಬಂದು ಬಾಲಿಂಗ್ ಮಾಡ್ತಿದ್ರು. ಆದರೆ ಇನ್ನೂ ಇಬ್ಬರು ಬಾಲಿಂಗ್ ಮಾಡೋಕ್ಕೆ ಬುಮ್ರಾ ಇಲ್ಲಲ್ಲ. ಆ ಉದ್ದೇಶಕ್ಕೆ ಸ್ವಲ್ಪ ಇಲ್ಲಿ ಏನಾಗುತ್ತಂದರೆ ಬುಮ್ರಾ ಜೊತೆಗೆ ಇನ್ನೊಬ್ರು ಇರ್ತಿದ್ದು. ಟೋಟಲ್ ಆಗಿ 5 ಬಾಲರ್ ಕರೆಕ್ಟಾಗಿ ಸೆಟ್ಟಿಂಗ್ ಆಗ್ತಿತ್ತು. ಈಗ ಬುಮ್ರಾ ಅನುಪಸ್ಥಿತಿಯಲ್ಲಿ ಸಿರಾಜ್ಗೆ ಪರಿಸ್ಥಿತಿಗೆ ಜಾಸ್ತಿ ಹೆವಿನೇ ಬಿದ್ದಿದೆ ಫ್ರೆಂಡ್ ಬಾಲಿಂಗ್ ಲೈನಲ್ಲಿ. ನೋಡೋಣ ಫ್ರೆಂಡ್. ಈ ಒಂದು 3 ದಿನ ಕಂಪ್ಲೀಟಾಗಿ ರಿಸಲ್ಟ್ ಬಂದೇ ಬರುತ್ತೆ. ಇಂಡಿಯಾ ಸೋಲುತ್ತೆ ಅಥವಾ ಆಸ್ಟ್ರೇಲಿಯಾ ಸೋಲುತ್ತೆ. ಒಟ್ಟು ಎರಡರಲ್ಲೂ ಒಂದು ಆಗೇ ಆಗುತ್ತೆ. ಡ್ರಾ ಅಂತಕ್ಕೂ ಆಗಲ್ಲ. ಇವತ್ತೇ ಎಂಡ್ ಆಗುತ್ತೆ. ಇನ್ನೂ 2 ದಿನ ಬಾಕಿ ಇರೋಲ್ಲ ಟೆಸ್ಟ್. ಇವತ್ತೇ ರಿಸಲ್ಟ್ ಬರುತ್ತೆ. ಹಾಗೆ ಸ್ಟೀವನ್ ಸ್ಮಿತ್ 9,990 ರನ್ ಮಾಡಿತ್ತು. ಟೋಟಲ್ ಆಗಿ ಏನು 1 ರನ್ ಬೇಕಿತ್ತು. 10,000 ರನ್ ಹಾಕಿ 10,000 ರನ್ ಆದರೆ ಅವರು ಒಂದು ಲೆಜೆಂಡ್ ಆಟಗಾರರ ಲಿಸ್ಟಿಗೆ ಅವರು ಕೂಡ ಜಾಯ್ನ್ ಆಗ್ತಿದ್ರು. ಆದರೆ ಪ್ರಸಿದ್ಧ ಕೃಷ್ಣ ಬಾಲಿಗೆ ಜಸ್ಟ್ 1 ರನ್ ಬೇಕಾಗಿತ್ತು. ಆ ಬಂಪ್ಸ್ನ ಸ್ವಲ್ಪ ಟಚ್ ಮಾಡ್ಕೋಗಿ ಸೀದಾ ಜೇಸ್ವಾಲ್ಗೆ ಕ್ಯಾಚ್ ಕೊಟ್ಟರು. ಅದು ಭಾಳ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ಮೂಮೆಂಟು. ಹಾಗೆ ಈ ಒಂದು ಮ್ಯಾಚು ಟೋಟಲ್ ಆಗಿ ಇಂಡಿಯಾ ಕಮ್ಬ್ಯಾಕ್ ಮಾಡುತ್ತಾ ಅಥವಾ ಆಸ್ಟ್ರೇಲಿಯಾ ಕಮ್ಬ್ಯಾಕ್ ಮಾಡುತ್ತಾ, ಈ ಒಂದು 2 ಸೆಷನ್ನಲ್ಲಿ ಟೋಟಲ್ ಆಗಿ 3ನೇ ದಿನದ್ದು ಇನ್ನು 2 ಸೆಷನ್ ಇದೆ. ಈ 2 ಸೆಷನ್ನಲ್ಲಿ ಯಾರು ಕಮ್ಬ್ಯಾಕ್ ಮಾಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.